ಸರ್ವಲೋಕವು ಸಕಲ ಸೃಷ್ಟಿಯು ಸ್ತುತಿಸಿ ಕೊಂಡಾಡುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಪ್ರಕಟಣೆ 5ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ 5:14 ವಾಕ್ಯ ಹೇಗೆ ಹೇಳ್ತದೆ? ಆಗ 4 ಜೀವಿಗಳು ಆಮೇನ್ ಅಂದವು. ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ಬೋಧಿಸಲಿ. ನಾವೀಗ ಓದಿದ ವಾಕ್ಯದ ಭಾಗ ಪ್ರಕಟಣೆ 5ನೇ ಅಧ್ಯಾಯದ ಕೊನೆಯ ವಚನ. ಇಲ್ಲಿ ಹೀಗೆ ಬರ್ತದೆ, ಆಗ 4 ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು. ಆಗ ಇಲ್ಲಿ ಆಗ ಎಂಬುದಾಗಿ ಬರ್ತದೆ. ಹಾಗಾದರೆ ಅದು ಯಾವಾಗ ಎಂಬುದನ್ನು ಯೋಚಿಸಿದರೆ, ಪ್ರಕಟಣೆ ಪುಸ್ತಕದ 5ನೇ ಅಧ್ಯಾಯದಲ್ಲಿ ದೇವರ ಯಜ್ಞದ ಕುರಿಮರಿಗೆ ಮಹತ್ವವನ್ನು ಕೊಟ್ಟು ಅದಕ್ಕಾಗಿಯೇ ಮೀಸಲಾಗಿಟ್ಟಂಥ ಅಧ್ಯಾಯ. ಇದರಲ್ಲಿ ದೇವರ ಯಜ್ಞದ ಕುರಿಮರಿಯು ಕೊಯ್ಯಲ್ಪಟ್ಟ ಸ್ಥಿತಿಯಲ್ಲಿ 7 ಕೊಂಬುಗಳು 7 ಕಣ್ಣುಳ್ಳ ಆತ, 7 ಕಣ್ಣುಗಳು ಉಳ್ಳ ಈತನು ಮುಂದೆ ಹೋಗಿ ದೇವರ ಸಿಂಹಾಸನಾಸನ ಆಗಿರುವ ದೇವರ ಕೈಯೊಳಗಿಂದ ಸುರುಳಿಯನ್ನು ತೆಗೆದುಕೊಂಡ ಕೂಡಲೇ 4 ಜೀವಿಗಳು ಮತ್ತು 24 ಮಂದಿ ಹಿರಿಯರು ಆತನಿಗೆ ಅಡ್ಡಬಿದ್ದು ನೂತನ ಹಾಡನ್ನು ಹಾಡ್ತಾರೆ. ನಂತರದಲ್ಲಿ ಬರ್ತದೆ 11ನೇ ವಚನದಲ್ಲಿ, ಇದಲ್ಲದೆ ಸಿಂಹಾಸನವು ಜೀವಿಗಳು ಹಿರಿಯರು ಇವರ ಸುತ್ತಲೂ ದೇವರ ಸಿಂಹಾಸನ, 4 ಜೀವಿಗಳು ಮತ್ತು 24 ಮಂದಿ ಹಿರಿಯರು ಇವರ ಸುತ್ತಲೂ ದೊಡ್ಡದೊಂದು ದೇವದೂತರ ಸೇನೆ. ಅದನ್ನು 2 ಭಾಗವಾಗಿ ಇಲ್ಲಿ ಹೇಳ್ತಾರೆ. ಒಂದು ಕೋಟ್ಯಾನುಕೋಟಿ, ಇನ್ನೊಂದು ಲಕ್ಷೋಪಲಕ್ಷ. ಆ ವಿಂಗಡಣೆ ದೇವದೂತರಲ್ಲಿ ಯಾವುದೊಂದು ವಿಂಗಡಣೆ ಹೇಳ್ತದೆ. ಇವರೆಲ್ಲರೂ ಸೇರಿ ಏಕ ಮನಸ್ಸ ಏಕ ಸ್ವರದಿಂದ ಅವರು 12ನೇ ವಚನದಲ್ಲಿ ಅವರ ಸ್ವರವು ನನಗೆ ಕೇಳಿಸಿದ ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನೂ ಎಂದು ಆ ದೇವರ ಯಜ್ಞದ ಕುರಿಮರಿಯನ್ನು ಕೋಟ್ಯಾನುಕೋಟಿ ಮತ್ತು ಲಕ್ಷೋಪಲಕ್ಷ ಎನ್ನುವಂಥ ದೇವದೂತರ 2 ಗುಂಪು ದೇವರ ಯಜ್ಞದ ಕುರಿಮರಿಯನ್ನು ವರ್ಣಿಸಿ ಆರಾಧಿಸ್ತದೆ. ಇದರ ನಂತರದಲ್ಲಿ ಆಕಾಶದಲ್ಲಿರುವಂಥ ಎಲ್ಲವೂ, ಭೂಮಿಯ ಮೇಲಿರುವಂಥ ಸಮಸ್ತವು, ಆ ಭೂಮಿಯ ಕೆಳಗಿಡುವಂಥ ಸಮಸ್ತವು, ಸಮುದ್ರದ ಮೇಲಿರುವಂಥ ಸಮಸ್ತವು, ಇರುವ ಎಲ್ಲ ಸೃಷ್ಟಿಗಳು, ಭೂಮ್ಯಾಕಾಶ ಅಂದರೆ ಭೂಮ್ಯಾಕಾಶ ಸಮುದ್ರದೊಳಗಿರುವಂಥ ಸಕಲ ಸೃಷ್ಟಿ ಈಗ ಒಮ್ಮೆಲೆ ಹೇಳುವಂಥ ಮಾತು, ಸಿಂಹಾಸನಾಸೀನನಿಗೂ ಅಂದರೆ ತಂದೆಯ ದೇವರಿಗೂ, ಯಜ್ಞದ ಕುರಿಯಾದ ಆತನಿಗೂ ಅಂದರೆ ಕರ್ತನಾದ ಯೇಸು ಕ್ರಿಸ್ತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತಿಗಳು ಯುಗಾಂತರಗಳಲ್ಲಿ ಇರಲಿ ಎಂಬುದಾಗಿ ಆರಾಧಿಸ್ತಾರೆ. ಹೀಗೆ ಕೋಟ್ಯಾನುಕೋಟಿ ಮತ್ತು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿರುವ ದೇವದೂತರು, ಈ ದೇವದೂತರ ಈ ಗುಂಪು ಕರ್ತನನ್ನು ಸ್ತುತಿಸಿದ ಮೇಲೆ ಸಕಲ ಸೃಷ್ಟಿ, ಭೂಮ್ಯಾಕಾಶಗಳಲ್ಲಿ ಮತ್ತು ಸಮುದ್ರದಲ್ಲಿಂದ ಸಕಲ ಸೃಷ್ಟಿ ದೇವರನ್ನ ಸ್ತುತಿಸಿ ಮುಗಿಸಿದ ಕೂಡಲೇ ಆ 4 ಜೀವಿಗಳು ಆ ಮೇನ್ ಎಂಬುದಾಗಿ ಹೇಳ್ತವೆ. ಮತ್ತು 24 ಮಂದಿ ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡ್ತಾರೆ, ಆರಾಧಿಸ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನನ್ನ, ಸಿಂಹಾಸನಾಸನಾಗಿರುವ ತಂದೆಯಾದ ದೇವರನ್ನ, ಹೀಗೆ ಪರಲೋಕವು ಭೂಲೋಕವು ಸಕಲ ಸೃಷ್ಟಿಯು ಆತನನ್ನು ಆರಾಧಿಸ್ತದೆ. ದೇವರಿಗೆ ಸ್ತೋತ್ರ. ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಆತನ ಹೆಸರಿಗೆ ಅಡ್ಡಬಿದ್ದು ಆತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದಾಗಿ ಬರೆದದೆ ಅಲ್ಲ. ಹಾಗಾದ್ರೆ ಅದನ್ನು ಹಾಗೇ ನಾವು ಈ 5ನೇ ಅಧ್ಯಾಯದಲ್ಲಿ, ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ಕಾಣ್ತಿದ್ದೇವೆ. ನಮ್ಮ ಮೊಣಕಾಲುಗಳು ಯೇಸು ಕ್ರಿಸ್ತನ ಎದುರು ಅಡ್ಡ ಬೀಳಲಿ. ನಮ್ಮ ಒಬ್ಬೊಬ್ಬರ ಪ್ರತಿ ನಾಲಿಗೆ, ಬಾಯಿ ಯೇಸುವನ ಒಡೆಯನೆಂಬುದಾಗಿ ಪ್ರತಿಜ್ಞೆ ಮಾಡಿ ಆತನನ್ನು ಕೊಂಡಾಡಲಿ. ದೇವರಿಗೆ ಸ್ತೋತ್ರ. ನಾವು ಕರ್ತನನ್ನು ಕೊಂಡಾಡೋಣ. ಮಹಾಕೃಪೆಳ ಪರಲೋಕ ತಂದೆ, ಪರಲೋಕವು ಭೂಲೋಕವು ಸಮುದ್ರದೊಳಗಿನ ಸಕಲ ಸಂಗತಿಗಳು, ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವ ಸಮಸ್ತವು ಕೊಂಡಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ದೇವರ ಯಜ್ಞದ ಕುರಿಮರಿಯೇ, ನಿನ್ನ ನಾವು ಕೊಂಡಾಡ್ತೇವೆ. ಸಿಂಹಾಸನಾಸೀನನಾಗಿರುವ ತಂದೆಯಾದ ದೇವರೇ, ದೇವರ ಯಜ್ಞದ ಕುರಿಮರಿಯಾಗಿರುವ ಯೇಸು ಕ್ರಿಸ್ತನೇ, ನಾವು ಸಹ ನಿನ್ನನ್ನು ಸ್ತುತಿಸಿಕೊಂಡಾಡ್ತೇವೆ. ನಿನಗೆ ನಮ್ಮ ಸಕಲ ಗೌರವವನ್ನು,
ನಮ್ಮೊಳಗಿರುವಂಥ ಉತ್ಕೃಷ್ಟ ಗೌರವವನ್ನು, ಉತ್ಕೃಷ್ಟ ಆರಾಧನೆಯನ್ನು, ಉತ್ಕೃಷ್ಟ ಸ್ತುತಿಯನ್ನು ನಾವು ನಿನಗೆ ಅರ್ಪಿಸಿ ನಿನ್ನ ಪಾದಗಳಿಗೆ ಬೀಳ್ತೇವೆ. ನಿನಗೂ ಮಹಿಮೆಯಾಗಲಿ. ಇದರಿಂದ ನಿನಗೆ ಘನಮಾನಗಳು ಹೆಚ್ಚಲಿ. ನಮ್ಮೊಂದಿಗೆ ಅನೇಕರು ನಿನ್ನನ್ನು ಆರಾಧಿಸುವಂತಾಗಲಿ. ನಿನಗೆ ನಾವು ಮಹಿಮೆ ಸಲ್ಲಿಸ್ತಾ, ನಿನಗೆ ಸ್ತೋತ್ರ ಸಲ್ಲಿಸ್ತಾ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.